ಎಷ್ಟು ಒಳ್ಳೆ ವ್ಯೂ. ಏಯ್, ಯಾಕೋ ಹಾಗೆ ನೋಡ್ತಿದ್ಯಾ? ಆಗ್ಲೇ ಕಾರಲ್ಲಿ ಏನೋ ಅಂದ್ಯಲ್ಲ, ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಡಿಗೆ ಗನ್ಸಲ್ಲ ಅಂತ. ಈಗ ತೋರಿಸ್ಲಾ? ಬೇಡ ಕೇಶವ. ಆಗ್ಲೇ ಮುತ್ತು ಕೊಡೋದಕ್ಕೆ ಕೇಳಿದೆ, ಈಗ ಕೊಡ್ಲಾ? ಹೇಗಿದ್ರೆ ನಮ್ಮ ಡಿಸ್ಟರ್ಬ್ ಮಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಕೇಶವ ಬೇಡ. ಬೇಕು ಮೀನಾ. ಯಾರು? ಅಣ್ಣ, ಎಷ್ಟೊತ್ತು ಬಾಗಿಲು ತೆಗಿಯೋದು? ರೂಮಲ್ಲಿ ಏನಾಯ್ತು ಗೊತ್ತಾ? ಓ, ಎಷ್ಟ್ ಚೆನ್ನಾಗಿದೆ ಅಣ್ಣ ನಿನ್ ರೂಮು. ಬೆಡ್ ತುಂಬಾ ಮೆತ್ತಗಿದೆ. ಅದ್ಗೆ ಏನ್ ಗೊತ್ತಾ, ನಮ್ ರೂಮಲ್ಲಿ ಟಿವಿ ಹಾಳಾಗಿದೆ. ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಇಲ್ಲಿಗೆ ಬಂದೆ. ಇವಾಗ ಇಲ್ಲಿ ಟಿವಿ ನೋಡ್ತೀನಿ. ಕೋತಿ, ಮೊದ್ಲಿಂದ ಹೋಗು. ಯಾಕೋ? ಯಾಕೆ ಏನು ಅಂತ ಕೇಳ್ಬೇಡ, ಮೊದ್ಲು ಹೋಗು. ನೋಡಿ ಅದ್ಗೆ ಹೆಂಗ್ ಮಾತಾಡ್ತಾನೆ ಅಂತ. ನಾ ಹೋಗಲ್ಲ ಕಣೋ. ಹೋಗ್ಲಿಲ್ಲ ಅಂದ್ರೆ ಏನೋ ನೋಡ್ತೀನಿ ಗೊತ್ತಿಲ್ಲ ನಾನು. ನನಗ್ ಹೊಡಿತೀಯಾ? ಹೊಡಿ. ಕರೀಲ ಅಪ್ಪನ? ಅಮ್ಮ ತಾಯಿ, ಸುಮ್ಮನೆ ತಲೆ ತಿಂದೆ, ಇಲ್ಲಿಂದ ಹೋಗೆ. ಸರಿ ಕಣೋ, ನಿನಗ್ ದೊಡ್ಡ ರೂಮ್ ಸಿಕ್ಕಿದೆ ಅಂತ ಕೊಬ್ಬು ತಾನೆ. ತಗೋ, ನೀನ್ ರೂಮಲ್ಲಿ ನೀನೇ ಇತ್ಕೋ. ಕೇಶವ. ಮೀನಾ? ಬೇಡ ಕೇಶವ. ಬೇಕು ಮೀನಾ. ರಕ್ಷಾ, ಇವತ್ ನೀನು ಯಾರು ರಕ್ಷಿಸ್ತಾ ನಾನು ನೋಡ್ತೀನಿ. ವಲ್ಲಭ, ಈ ಹೋಟ್ಲಲ್ಲಿ ನಿನ್ಗೆ ಎಲ್ಲೋ ನೀರೇ ಸಿಗ್ಲಿವೇನೋ? ನೀರ್ ಕುಡಿಯಕ್ಕೆ ಅಂತಾನೆ ಇಲ್ಲಿಗೆ ಬಂದೇನೋ? ಲೋ, ಯಾಕ್ರೋ ಒಬ್ರಾದ್ಮೇಲೆ ಒಬ್ರು ಬಂದು ಹಿಂಸೆ ಕೊಟ್ಟಿದ್ದೀರಾ? ಅಣ್ಣ, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆದ್ರೆ ನಿನ್ಗೆ ಹೇಳೋಕೆ ಒಂದು ಬ್ರೇಕಿಂಗ್ ಮ್ಯಾಟರ್ ಇದೆ. ನನ್ನ ಆಟ ಬ್ರೇಕ್ ಆಗಿದೆ. ಯಾವ ಬ್ರೇಕಿಂಗ್ ನ್ಯೂಸು ಬೇಡ. ನೀನ್ ಮೊದಲಿನಿಂದ ಹೋಗು. ನೀನ್ ಎಷ್ಟಾದ್ರೂ ಬೈಕೋ ನಾನು ಕೇರ್ ಮಾಡಲ್ಲ. ಆದ್ರೆ ಈ ವಿಷಯ ಹೇಳಕ್ಕಾಗದೆ ನಾನು ಎಲ್ಲೂ ಹೋಗಕ್ ಆಗಲ್ಲ. ನಂಗೂ ಬೇರೆ ದಾರಿ ಇಲ್ಲ. ಅದೇನ್ ಹೇಳು? ಹೇಳೋದಲ್ಲ, ಬಾ ನನ್ ಜೊತೆ ತೋರಿಸ್ತೀನಿ, ಬನ್ನಿ. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಅವರು ನಮ್ ತರ ಟ್ರಿಪ್ ಬಂದಿದ್ದಾರೆ ಅನ್ಸುತ್ತೆ. ಅದಕ್ಕೆ ಹಣೆ ಬರ ಅಂದ್ರೆ ಇದೆ ನೋಡಿ. ಹಲೋ, ಎಲ್ಲರೂ ಇಲ್ಲೇನ್ ಮಾಡ್ತಿದ್ದೀರಾ? ನಮ್ ಮನೆ ಮುಂದಿರೋ ಗ್ರಹಗಳು ಇಲ್ಲೂ ಬಂದು ಒಕ್ಕಿಸ್ಕೊಂಡಿವೆ. ಅನ್ಕೊಂಡೆ ಯಾವ ಅಡೆತಡೆನೂ ಇಲ್ಲದೆ ನಂದು ಮೀನೊಂದು ಹನಿಮೂನ್ ಆಗ್ತಿದೆ ಅಂತ. ಇವತ್ತು ರಾತ್ರಿ ಚಂದಮಾಮ ತೋರ್ಸೋಣ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಪ್ಲೀಸ್ ಎಂಜಾಯ್ ದ ಸ್ಟೇ ಸರ್. ಸರ್, ರೂಮ್ ತೋರಿಸಿ ಹೆಲ್ಪ್ ಮಾಡು. ಬನ್ನಿ, ಅವ್ರು ಯಾವ ರೂಮ್ ಹೋಗ್ತಾರೆ ಅಂತ ನೋಡೋಣ.
ಸೂರ್ಯಕಾಂತ್ ಎಲ್ಲಿ? ಥರ್ಡ್ ಫ್ಲೋರು. ಇವಾಗ ಚೆಕ್ ಮಾಡ್ತಾನೆ. ಚಿಕ್ಕು, ಒಂದ್ ವೇಳೆ ಈ ಸೂರ್ಯಕಾಂತ್ ಫ್ಯಾಮಿಲಿ ಇಲ್ಲಿಗೆ ಬಂದಿರೋದು ಏನಾದ್ರು ಅಪ್ಪನ್ ಗೊತ್ತಾದ್ರೆ ಇಲ್ಲಿಂದ ನಮ್ಮನ್ನ ದೊಡ್ಡಬಳ್ಳಾಪುರಕ್ಕೆ ವಾಪಸ್ ಹೊಡಿಸ್ತಾರೆ. ಅಲ್ಲಿಗೆ ಈ ಟ್ರಿಪ್ಪು ದಿ ಎಂಡ್. ಅಣ್ಣ ಟ್ರಿಪ್ ಮನೆ ಹಾಳಾಗ್ಲಿ ಅಣ್ಣ, ಆದ್ರೆ ಕೇಶವಣ್ಣ ಮತ್ತೆ ಮೀನಾಥ್ಗೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಈ ತರ ಟ್ರಿಪ್ ಬಂದಿರೋದು. ಈ ಒಂದ್ ಕಾರಣದಿಂದ ಅಪ್ಪ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮತ್ತೆ ಊರಿಗೆ ಕಳ್ಸಿದ್ರೆ ಇವ್ರು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಹೇಗಾದ್ರೂ ಮಾಡಿ ಇವ್ರಿಬ್ರು ಫೇಸ್ ಆಫ್ ಆಗೋದನ್ನ ನಾವು ತಡಿಬೇಕು. ಅಪ್ಪ ಎಲ್ರು ಅವ್ರ ರೂಮ್ಗೆ ಹೋದ್ರು, ಯಾರನ್ನೂ ನೋಡ್ಲಿಲ್ಲ, ನಾವೆಲ್ಲರೂ ಸೇಫೆ. ನಾವಿರೋದು ಫಸ್ಟ್ ಫ್ಲೋರ್, ಇವ್ರಿರೋದು ಸೆಕೆಂಡ್ ಥರ್ಡ್ ಫ್ಲೋರ್. ಅಪ್ಪ ಸೂರ್ಯಕಾಂತ್ ಎದುರು ಹೋದ್ರಾಗ ಸಂದರ್ಭನೇ ಬರಲ್ಲ. ನಮ್ ಟ್ರಿಪ್ ಪ್ಲಾನ್ ಸೇಫು. ಅಲ್ಲ, ಈಗ ಸೂರ್ಯಕಾಂತ್ ಯಾವ ರೂಮ್ ಒಳಗಡೆ ಹೋಗಿದ್ದು? ಅದೇ ಬಲ್ಗಡೆ 3ನೇ ರೂಮು ಬಾವಾ. ಸತ್ವಿ. ಯಾಕಣ ಏನಾಯ್ತು? ಅದ್ರ ಎದುರುಗಡೆ ಇರೋದೇ ಅಪ್ಪನ ರೂಮು. ಅಪ್ಪ ಚೆಕ್ ಮಾಡಿದ್ರು. ಅಪ್ಪ ಸೂರ್ಯಕಾಂತ್ ಸತ್ವಿ ಪಕ್ಕ ನಮ್ಮ ಮನೆ ಅನುಮಾನ. ಏನೋ ಮಾಡೋದು? ಮಾವ ಅಪ್ಪಿ ತಪ್ಪಿನು ಇವ್ರನ್ನ ನೋಡ್ದಿದ್ರೆ ಸಾಕು ದೇವ್ರೆ. ನಾ ಯಾರನ್ನು ನೋಡ್ಬಾರ್ದು? ಏನಿಲ್ಲ ಮಾವ, ಏನಿಲ್ಲ. ಹಾಗೆ ಏನು ಗ್ರಹಣ ಟೈಮಲ್ಲಿ ಸೂರ್ಯಚಂದ್ರನ್ ನೋಡ್ಬಾರ್ದು ಅಂತ ಹೇಳ್ತಾ ಇದ್ರು. ಹೌದೌದು. ಅಮ್ಮು, ಯಾಕೆ ಅಂತ ಇದೆಯಾ? ನಿಮ್ಗೆ ಹೆಸರು ಇಷ್ಟ ಆಗ್ಲಿಲ್ವಾ? ನೀನೇ ಸರ್ಚ್ ಮಾಡಿ ಓಕೆ ಅಂದಿದ್ದಕ್ಕೆ ತಾನೇ ಬುಕ್ ಮಾಡಿದ್ದು. ಮತ್ತೇನಾಯ್ತು? ಹೋಗಿಪ್ಪ, ಮಾತಾಡ್ಬೇಡಿ. ನಿಮ್ ಜೊತೆ ಟೂ ಟೂ ಟೂ. ಯಾಕಮ್ಮ? ಮತ್ತೆ ನಾನ್ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ, ಅದಕ್ಕೆ ನೀವು ಒಪ್ಕೊಂಡಿದ್ರಿ. ಈಗ ನೋಡಿದ್ರೆ ಫ್ಯಾಮಿಲಿ ಟ್ರಿಪ್ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ಅದಕ್ಕೆ ನನಗೆ ಕೋಪ ಬಂದಿರೋದು. ಸಾರಿ ಮಗಳೇ, ಅದ್ಯಾಕೋ ಗೊತ್ತಿಲ್ಲ, ನಿನ್ ಮದ್ವೆ ಆಗಿ ಹೋಗೋ ಅಷ್ಟರಲ್ಲಿ ನಿನ್ ಜೊತೆ ಸುತ್ತಾಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಕರ್ಕೊಂಬಂದೆ. ಅಮ್ಮು, ಅಪ್ಪ ನಿನ್ಗೆ ಗಂಡು ನೋಡ್ತಾ ಇದಾರೆ. ಇನ್ ಸ್ವಲ್ಪ ದಿನ ನೀನ್ ಮದ್ವೆ ಆಗಿ ಗಂಡನ ಮನೆಗೆ ಹೊರಟೋಗ್ತೀಯ. ಆಮೇಲೆ ಹೀಗೆಲ್ಲ ಬರಕ್ಕಾಗುತ್ತೋ ಇಲ್ವೋ? ನೀನ್ ಮದ್ವೆ ಆದ್ಮೇಲೆ ನಾಳೆ ನನ್ನ ಮಗಳ ಜೊತೆ ಸುತ್ತಾಡ್ಬೇಕು ಅಂತ ನಾನು ನಿನ್ ಗಂಡನ ಹತ್ರ ಹೇಳಿದ್ರೆ ಅವ್ನು ಕಳ್ಸ್ಕೊಡ್ತಾನ? ನಾನು ನನ್ನ ಹೆಂಡತಿ ಜೊತೆ ಆ ಕಂಟ್ರಿಗೆ ಹೋಗ್ಬೇಕು ಈ ಕಂಟ್ರಿಗೆ ಹೋಗ್ಬೇಕು ಅಂತಾನೋ ಏನೋ. ಅದಕ್ಕೆ ಈಗಲೇ ನಿನ್ ಜೊತೆ ಕಾಲ ಕಳೆಯೋಣ ಅಂತ ಇಲ್ಲಿ ಕರ್ಕೊಂಬಂದೆ. ಹೇಳು, ನಾನು ಮಾಡಿದ ತಪ್ಪಾ? ಎಲ್ಲಾ ಮನೇಲೂ ಮಕ್ಕಳು ಅಪ್ಪ ಅಮ್ಮನ ಟ್ರಿಪ್ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ. ಆದ್ರೆ ಅಪ್ಪ ಅಮ್ಮ ನಾನ್ ಬ್ಯುಸಿ ಇದ್ದೀನಿ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಗಳ ಜೊತೆ ಕಾಲ ಕಳಿಬೇಕು ಅಂತ ನಿಮ್ಮ ಅಪ್ಪ ನಿನ್ನ ಟ್ರಿಪ್ ಕರ್ಕೊಂಡು ಬಂದಿದ್ದಾರೆ. ನೀನ್ ನೋಡಿದ್ರೆ ಬೇಜಾರ್ ಮಾಡ್ಕೊಂಡಿದ್ಯಲ್ಲ ಅಮ್ಮು, ಇದು ಸರಿನಾ? ನಿನಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಮಗಳು. ನಿನಗೆ ಇಷ್ಟ ಇಲ್ಲ ಅಂತ ಹೇಳು, ನಿನ್ನ ಫ್ರೆಂಡ್ಸ್ಗೆಲ್ಲರಿಗೂ ಫೋನ್ ಮಾಡಿ ಇಲ್ಲೇ ಕರ್ಸೋಣ. ಅವ್ರು ಬಂದ್ಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ. ಅಪ್ಪ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ನನ್ಗೆ ನನ್ನ ಲೈಫಲ್ಲಿ ಫ್ರೆಂಡ್ಸ್ ಎಲ್ಲ ಹೀಗೆ ಬಂದು ಹಾಗೋಗೋ ಪಾಸಿಂಗ್ ಕ್ಲೌಡ್ಸ್ ಅಷ್ಟೇ ಅಪ್ಪ. ಆದ್ರೆ ನೀವು ಆಕಾಶ ಅಪ್ಪ, ನನ್ನ ಜೀವನದಲ್ಲಿ ಯಾವಾಗ್ಲೂ ಇದ್ದೇ ಇರ್ತೀರ. ಈಗ ನಾವೆಲ್ಲರೂ ಬಂದಿದೀವಲ್ಲ, ಸಖತ್ ಮಜಾ ಮಾಡೋಣ ಬಿಡಿ. ಐ ಲವ್ ಯು ಅಪ್ಪ. ಐ ಲವ್ ಯು ಟು ಮಗಳೇ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡು, ರೂಮಿಂದ ಆಚೆ ಹೋಗಿ ಸುಸ್ತು ಮಾಡ್ಕೋಬೇಡ.
ಊಟ ರೂಮ್ಗೆ ತರ್ಸ್ಕೋ, ಸಂಜೆ ಎಲ್ಲಾದ್ರೂ ಆಚೆ ಹೋಗೋಣ. ಹಾ, ಓಕೆ ಅಪ್ಪ. ಅಲ್ಲ ಗಾಯ್ಸ್, ಆ ಮನೆಯವರು ಈ ಹೋಟೆಲ್ಗೆ ಬಂದು ಕೂರಿಸ್ಕೋಬೇಕಾ? ಅಲ್ಲ, ಯಾರು ರಿಸೆಪ್ಷನ್ ಅವನು? ನಮ್ಗೆ ಮಾತ್ರ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಕೊಟ್ಟು ಮಾವಂಗೆ ಥರ್ಡ್ ಫ್ಲೋರ್ ಅಲ್ಲಿ ರೂಮ್ ಕೊಟ್ಟಿದ್ದಾನೆ. ಅದನ್ನು ಆ ಸೂರ್ಯಕಾಂತ್ ಫ್ಯಾಮಿಲಿ ಇರೋ ರೂಮ್ ಆಪೋಸಿಟೇನೆ. ಅಲ್ಲ ಅದಕ್ಕೆ ರಿಸೆಪ್ಷನಿಸ್ಟ್ ಬೈದ್ ಏನ್ ಯೂಸ್? ನಮ್ಮ ಹಣೆ ಬರ ಸರಿ ಇಲ್ಲ ಅಷ್ಟೇ. ಅಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಲಿಲ್ವಂತೆ. ಹಾಗೆ 300 ಕಿಲೋಮೀಟರ್ ದೂರ ಬಂದ್ರು ಅವರೇ ನಮ್ ಎದುರುಗಡೆ ಬರೋ ಹಂಗಾಯ್ತಲ್ಲ. ಇವರೆಲ್ಲ ಹುಡ್ಕಾಡಿ ಕೊನೆಗೂ ಒಂದ್ ರೂಮ್ ಸಿಕ್ತಲ್ಲ ಅಂತ ಖುಷಿ ಪಡೋಣ ಅನ್ನಷ್ಟರಲ್ಲಿ ಆ ಸೂರ್ಯಕಾಂತ್ ಫ್ಯಾಮಿಲಿ ಬಂದು ಇಲ್ಲೇ ಬಕ್ಕಳಿಸ್ಕೋಬೇಕಾ? ಏನಾದ್ರು ಗೊತ್ತಾದ್ರೆ ಗ್ಯಾರಂಟಿ ಪಕ್ಕ ಫುಟ್ಪಾತೇನೆ ಗತಿ. ಫುಟ್ಪಾತ? ನೋವೇ ಚಾನ್ಸೇ ಇಲ್ಲ. ಡೈರೆಕ್ಟ್ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ. ಅಪರೂಪದಲ್ಲಿ ಅಪರೂಪಕ್ಕೆ ಒಂದ್ ಟ್ರಿಪ್ ಅಂತ ಕರ್ಕೊಂಡ್ ಬಂದಿದ್ರು. ಬ್ರಾಕೆಟ್ ಅಲ್ಲಿ ನಮ್ ಮನಿ ಮುಂದ್ ಬೇರೆ ಎಲ್ಲ ಹೋಗೆ. ಅಯ್ಯೋ, ಈ ಸೌಭಾಗ್ಯಕ್ಕೆ ಇಲ್ಲಿವರೆಗೂ ಬರ್ಬೇಕಿತ್ತ? ಮನೇಲೆ ಇರ್ಬೋದಿತ್ತು. ಹಂಗೆಲ್ಲ ಆಗಲ್ಲ ಅದಕ್ಕೆ. ಹಂಗ ಆಗಕ್ಕೆ ನಾವು ಬಿಡ್ಲೂಬಾರ್ದು. ನಾವ್ ಹೇಗೋ ತಡಿಯಕ್ಕಾಗತ್ತೆ? ನಾವೇನ್ ಅಪ್ಪನ ರೂಮ್ಗೂ ಅವ್ರ ರೂಮ್ಗೂ ಮಧ್ಯೆ ಪರ್ದೆ ಎಳೆಯಕ್ಕಾಗತ್ತಾ? ಇಲ್ದೆ ಹೋದ್ರೆ ಅವ್ರನ್ನ ಇಲ್ಲಿಂದ ಎತ್ತಂಡಿ ಮಾಡ್ಸೋದಕ್ಕಾಗತ್ತಾ? ಅಣ್ಣ, ಒಂದ್ ಐಡಿಯಾ. ಒಬ್ರನ್ನೊಬ್ರು ನೋಡ್ದೇ ಇರೋ ತರ ನಾವ್ ಮಾಡಿದ್ರೆ? ಹೌದು. ಮೊದ್ಲು ಸೂರ್ಯಕಾಂತ್ ಫ್ಯಾಮಿಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕು. ಮಾವನ್ನ ಅವ್ರನ್ನ ನೋಡ್ದೇ ಇರೋ ತರ ತಡಿಬೇಕು. ಹೌದು, ಬನ್ನಿ ಹೋಗೋಣ. ಹಲೋ ಸಿದ್ದು. ಹೇ, ಹಾಯ್ ಅಮ್ಮು. ಇನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಗೊತ್ತಾ? ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ನೀನು ನನ್ ಜೊತೆ ಇದ್ದಿದ್ರೆ ಇಡೀ ಮಡಿಕೇರಿನೇ ಸುತ್ತಾಡ್ಬೋದಿತ್ತು. ನನಗೂ ಅದೇ ಆಸೆ ಆಗ್ತದೆ ಅಮ್ಮು, ಇಡೀ ಮಡಿಕೇರಿ. ಸರಿ, ತಡ ಮಾಡೋದ್ ಬೇಡ, ಬಾ ಹೋಗೋಣ. ಹೌದಾ ಸರ್? ದೊಡ್ಡಬಳ್ಳಾಪುರದಲ್ಲಿರೋ ನೀನ್ ಹೇಳ್ತಿರೋದು ಕರೆಕ್ಟ್. ಆದ್ರೆ ಮಡಿಕೇರಿಯಲ್ಲಿರೋ ನಿನ್ ಕೈನ ಮಡಿಕೇರಿಯಲ್ಲಿರೋ ನಾನ್ ಇಟ್ಕೋಬಹುದಲ್ವಾ? ಅಂದ್ರೆ ನಾನು ಮಡಿಕೇರಿಯಲ್ಲೇ ಇದೀನಮ್ಮ. ನೀನ್ ಉಳ್ಕೊಂಡಿರೋ ರೆಸಾರ್ಟ್ ಅಲ್ಲೇ ಇದೀನಿ. ಸಿದ್ದು, ಜೋಕ್ ಮಾಡ್ತಿದ್ಯಾ ತಾನೇ ನೀನು? ಜೋಕ್ ಅಲ್ಲ ಅಮ್ಮು. ನೀನ್ ಹೊರಗಡೆ ಬಂದು ರಿಸೆಪ್ಷನ್ ಹತ್ರ ನಿಂತಿರೋ ಬಾಜಿಗಾರ್ನ ನೋಡಿದ್ರೆ ಅದು ಜೋಕಾ ಸೀರಿಯಸ್ ಅಂತ ಗೊತ್ತಾಗುತ್ತೆ. ಸಿದ್ದು, ನಿಜಾನಾ? ನಿಜ ಅಮ್ಮು. ಬಾ ಅಮ್ಮು, ನಿನ್ನ ನೋಡ್ಬೇಕು ಅನ್ಸ್ತದೆ. ಸಿದ್ದು, ನೀನ್ ಯಾಕೋ ಇಲ್ಲಿಗೆ ಬರಕ್ ಹೋದೆ? ಬಾ ಬಾ ಬೇಗ. ಇವ್ರು ಮಡಿಕೇರಿಗೆ ಬರೋದಲ್ದೆ ನಾವ್ ಉಳ್ಕೊಂಡಿರೋ ರೆಸಾರ್ಟ್ ಅಲ್ಲೇ ಉಳ್ಕೋಬೇಕಾ? ಮಾವನ್ ಕಣ್ಣಿಗೆ ಬೀಳ್ದೆ ಇರೋ ಸಾಕಪ್ಪ. ಇದು ಹೇಳ್ದೆ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಇದೇ ಇಷ್ಟ ಆಗಲ್ಲ ನೋಡು. ನನ್ ಬಂದೆ ಅಂತ ಒಂದ್ ಸ್ವಲ್ಪನೂ ಖುಷಿ ಇಲ್ಲ ನಿಮ್ಗೆ. ಯಾಕೆ ಬಂದೆ ಅಂತ ಕೇಳ್ತಾ ಇದ್ಯಾ? ಅದಕ್ಕೆ ಆ ಮೀಸೆ ಮಾವನ್ ಏನಾದ್ರು ನೋಡಿದ್ರ? ನಿಮ್ ಮೀಸೆ ಮಾವನ್ ನೋಡ್ಲಿಲ್ಲ, ಆದ್ರೆ ನಿಮ್ ಮೀಸೆ ಮಾವನ್ ಮಗಳನ್ನ ನೋಡ್ತಾ ಇದೀನಿ. ನೋಡಲ್ಲಿ. ಓ, ಇಸ್ಕಿ ಇಲ್ಲಿಗೂ ಬಂದ್ಬಿಟ್ರ ಇವರು? ತುಂಬಾನೇ ನಡೆಸ್ತಾ ಇದಾರೆ. ನೋಡೋಣ. ಅಂದ್ರೆ ಆ ಹುಡ್ಗ ಯಾರು ಅಲ್ಲವಾ? ಇನ್ಯಾರು ಅದಕ್ಕೆ? ಆ ಬನ್ನೂರ್ ಕುರಿದು ಬಾಯ್ ಫ್ರೆಂಡು, ಬನ್ನೂರ್ ಟಗರು. ಬಾಯ್ ಫ್ರೆಂಡಾ? ಅಲ್ಲವಲ್ಲಬಾ, ಅವ್ರ ಅಪ್ಪ ಚಿಕ್ಕಪ್ಪ ಲವ್ ಮಾಡೋರ್ನ ಕಟ್ಟಕಿನ್ನ ಕಡಿಯಾಗಿ ನೋಡ್ತಾರೆ. ಅಂತದ್ರಲ್ಲಿ ಅಮ್ಮ ಲವ್ ಮಾಡ್ತಿದ್ದಾಳ? ಬೇಡ ಅಂತ ಬಡ್ಕೊಂಡೆ ಅದಕ್ಕೆ. ಎಷ್ಟ್ ಹೇಳಿದ್ರು ಅವಳು ಕೇಳಲ್ಲ. ಅವನೊಂದ್ ದೊಡ್ಡ ನರಿ, ಇವಳೊಂದ್ ದೊಡ್ಡ ಕುರಿ, ಒಳ್ಳೆ ಜೋಡಿ ಬಿಡಿ. ಅದಕ್ಕೆ ಇನ್ನೊಂದ್ ವಿಷಯ ಗೊತ್ತಾ? ಅವನ್ ಸರಿ ಇಲ್ಲ, ದೊಡ್ಡ ಪ್ಲೇ ಬಾಯ್. ಅದನ್ನ ಅಮ್ಮನಿಗೆ ಅರ್ಥ ಮಾಡಿಸ್ಬೇಕಿತ್ತು. ಆ ತೂತ್ ಬಡ್ಕೆ ತಲೆಗೆ ಎಲ್ಲ ಅರ್ಥ ಆಗುತ್ತೆ. ಅಯ್ಯೋ, ನಮ್ ಪ್ರಾಬ್ಲಮ್ ಎಷ್ಟೊಂದಿದೆ, ಅದನ್ನ ಬಗೆಹರಿಸ್ಕೊಳ್ಳೋಣ ಬಿಡಿ. ಸಿದ್ದು, ಕೋಪ ಮಾಡ್ಕೊಂಬೇಡ ಸಿದ್ದು. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ. ನಮ್ ಮನೆಯವ್ರು ಎಲ್ಲಾರು ಬಂದಿದ್ದಾರೆ, ನೀನು ಬಂದಿದ್ಯಾ. ಅಕಸ್ಮಾತ್ ನಮ್ಮಿಬ್ರು ಒಟ್ಟಿಗಿರೋದು ಯಾರು ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣೋ. ಗೊತ್ತು ಅಮ್ಮು, ಆದ್ರೆ ನಿನ್ನ ಒಂದಿನೂ ಬಿಟ್ಟಿರಕ್ಕಾಗಲ್ಲ. ಇನ್ನ 3 ದಿನ ಹೇಗಿರೋದು ಅನ್ಸ್ತು, ಸೊ ಬಂದ್ಬಿಟ್ಟೆ. ಯಾಕೋ ಸಿದ್ದು ನೀನ್ ಇಷ್ಟು ನಚ್ಕೊಂಡಿದ್ಯಾ? ಯಾಕಂದ್ರೆ ನೀನೇ ನನ್ ಜೀವ ಅಮ್ಮು.
ಅಮ್ಮು ನಿನಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ನಾನು ರೆಸಾರ್ಟ್ ಅಲ್ಲಿ ರೂಮ್ ಮಾಡಿದೆ, ಇಲ್ಲೇ ಪಕ್ಕದಲ್ಲೇ ಮಾಡಿದೀನಿ. ನಿಮ್ ಫ್ಯಾಮಿಲಿಯವರು ನನ್ನ ನೋಡಿಲ್ಲ, ಸೊ ಏನೂ ತೊಂದರೆ ಆಗಲ್ಲ. ಸೊ ಡೋಂಟ್ ವರಿ, ಓಕೆನಾ? ಸರಿ ಸಿದ್ದು, ಈಗ ನೀನ್ ಹೊರಡು. ಅಕಸ್ಮಾತ್ ಅಪ್ಪ ಅಮ್ಮ ಯಾರಾದ್ರೂ ನಮ್ಮಿಬ್ರನ್ನ ಒಟ್ಟಿಗೆ ಇರೋದು ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ ಅಮ್ಮು, ಬಾಯ್. ಅಮ್ಮು, ಐ ಲವ್ ಯು. ಐ ಲವ್ ಯು ಟೂ ಸಿದ್ದು. ಅಪ್ಪ, ದಿನಾಲು ಮನೆಯಲ್ಲಿ ಚಿತ್ರಾನ್ನ ಪುಳಿಯೋಗರೆ ಅಂತ ತಿಂದು ತಿಂದು ಬೇಜಾರಾಗಿದೆ. ಅಟ್ಲೀಸ್ಟ್ ಇವತ್ತಾರು ಒಂದ್ ಒಳ್ಳೆ ರೆಸ್ಟೋರೆಂಟ್ ಹೋಗಿ ನಾವೆಲ್ಲ ಊಟ ಮಾಡೋಣವಾ? ಬೆಳಿಗ್ಗೆ ತಾನೇ ಹೇಳಿದೀನಲ್ವಾ, ಅಪ್ಪನ್ಗೆ ಹೊರಗಡೆ ಊಟ ಇಷ್ಟ ಆಗಲ್ಲ. ಅದು ಅಲ್ಲದೆ ಈ ಜಾಗಕ್ಕೆ ಎಷ್ಟೆಲ್ಲ ದುಡ್ಡು ಕೊಟ್ಟು ಬಂದಿದೀವಿ, ಇವಾಗ ಹೊರಗಡೆ ಹೋಗಿ ತಿನ್ಬೇಕಂತೆ. ಅಮ್ಮ, ನಾವೊಂದ್ ದಿನ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ತೀವಾ? ಇವತ್ತೇನು ಎಲ್ರು ಟ್ರಿಪ್ಪಿಗೆ ಬಂದಿದೀವಿ, ಜೊತೆಗ್ ಸೇರಿ ಊಟ ಮಾಡಿದ್ರೆ ಮಜಾ ಅಲ್ವಾ ಅಂತ ಹೇಳ್ದೆ. ಅಲ್ವಾ ಅಪ್ಪ? ಹೇಗೂ ಈ ರೆಸಾರ್ಟ್ ಅಲ್ಲೇ ರೆಸ್ಟೋರೆಂಟ್ ಇದೆ, ಅಲ್ಲೇ ಊಟ ಮಾಡೋಣ. ಬ್ರದರ್ಸ್, ನಾವೇನಾದ್ರೂ ಈ ಹೋಟೆಲ್ ರೆಸ್ಟೋರೆಂಟ್ ಹೋದ್ರೆ ದ ಗ್ರೇಟ್ ಸೂರ್ಯಕಾಂತ್ ಫೋನ್ ಸ್ಟೋರು ನಮ್ಮನ್ನೆಲ್ಲ ನೋಡ್ಬಿಡ್ತಾರೆ. ಅದಕ್ಕೆ ಅಲ್ಲಿಗೆಲ್ಲ ಹೋಗೋ ಚಾನ್ಸೇ ಇಲ್ಲ. ಹೇಗಾದ್ರೂ ಮಾಡಿ ಈ ರಕ್ಷಾ ಪ್ಲಾನ್ ಕ್ಯಾನ್ಸಲ್ ಮಾಡಿಸ್ಬೇಕು. ಏನೋ ರೆಸ್ಟೋರೆಂಟಾ? ಅಲ್ಲೆಲ್ಲ ಹೋಗೋದ್ ಬೇಡ, ಸುಮ್ನೆ ದುಡ್ಡು ವೇಸ್ಟ್. ಪಾಪ ಅತ್ತೆ ಅಷ್ಟ್ ರುಚಿ ರುಚಿಯಾಗಿ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದಾರೆ. ಅದ್ ತಿನ್ನೋದಕ್ಕೂ ಅದೃಷ್ಟ ಮಾಡಿರ್ಬೇಕು. ಆಮೇಲೆ ಈಗ ಏನಾದ್ರು ತಿಂದು ಹೊಟ್ಟೆ ಕೆಟ್ರೆ ನಾನು ಸುತ್ತಾಡಕ್ಕಾಗಲ್ಲ. ಅತ್ತೆ ಅದಕ್ಕೆ ಡಬ್ಬ ಓಪನ್ ಮಾಡಿ ಎಲ್ಲ ಪುಳಿಯೋಗರೆ ತಿಂದು ಇಲ್ಲೇ ಕೈ ತೊಳ್ದು ಕಷ್ಟ ಸುಖ ಮಾತಾಡೋಣ. ಈಗ ಆಲ್ರೆಡಿ ಮಾವನ್ ದುಡ್ಡನ್ನ ನೀರ್ ತರ ಖರ್ಚು ಮಾಡ್ಬಿಟ್ಟಿದೀವಿ, ಅದಕ್ಕೆ ಅಟ್ಲೀಸ್ಟ್ ಊಟದಲ್ಲಾದ್ರೂ ಉಳ್ಸೋಣ ಅಂತ ಅಲ್ವಾ ಮಾವ? ಮಾವನ ಅಪ್ಪ, ಸಾರಿ ಡ್ಯಾಡಿ, ಸಾರಿ ಪಾಪ. ಬೇಕಾಗಿಲ್ಲ. ನನ್ನ ಮಗಳು ಆಸೆ ಪಡ್ತಾ ಇದ್ದಾಳೆ, ಕೆಳಗಡೆ ಹೋಟ್ಲು ಹೋಗಿ ಊಟ ಮಾಡೋಣ. ಏನ್ ಹೇಳ್ತಿದ್ದೀರಾ? ಬೇಡಪ್ಪ, ಪ್ರಾಬ್ಲಮ್ ಆಗುತ್ತೆ. ಏಯ್, ಏನ್ರೂ ಆಗಿದೆ ನಿಮ್ಗೆ? ಕೆಳಗಡೆ ಹೋಟ್ಲು ಹೋಗಿ ಊಟ ಮಾಡೋದ್ರಿಂದ ಏನ್ ದೊಡ್ಡ ಪ್ರಾಬ್ಲಮ್ ಆಗತ್ತೆ? ಅಪ್ಪ, ಅದೇನಂದ್ರೆ ತುಂಬಾ ಬಿಲ್ ಆದ್ರೆ ಸುಮ್ನೆ ಪ್ರಾಬ್ಲಮ್ ಅಲ್ವಾ, ಅದನ್ನೇ ಮಾಧವಣ್ಣ ಹೇಳಿದ್ದು. ಹಾಗೇನು ಆಗೋದಿಲ್ಲ. ಅಪರೂಪಕ್ಕೆ ಬಂದಿದ್ದೀವಿ ತಾನೆ. ಏನ್ರೋ ಮುಖ ನೋಡ್ಕೋತಾ ಇದ್ದೀರಾ? ಗಂಟೆ 1:15 ಆಯ್ತು, ಹೊಟ್ಟೆ ಸೇತಾ ಇದೆ, ನಡೆರೋ ಊಟಕ್ಕೆ. ಅಪ್ಪ ಅಪ್ಪ, ಒಂದ್ ನಿಮಿಷ. ಏನಾಯ್ತು? ಅಪ್ಪ, ಏನಿಲ್ಲ, ನಾವು ಮೊದಲನೇದಾಗಿ ಫ್ಯಾಮಿಲಿ ಎಲ್ಲ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾ ಇದೀವಲ್ವಾ, ಅದಕ್ಕೆ ಅಲ್ಲಿ ಏನು ವಿಘ್ನಗಳಾಗ್ಬಾರ್ದು, ಯಾವ್ದು ಕರಿಬೇಕು ಅಡ್ಡ ಬರ್ಬಾರ್ದಂಗೆ ನೋಡ್ಕೊಂಡೆ ಅಷ್ಟೇ. ನಿನ್ಗೇನಾಯ್ತು? ಏನಿಲ್ಲ ಮಾವ, ಏನಿಲ್ಲ. ಬನ್ನಿ ಮಾವ, ಬನ್ನಿ. ಏಯ್, ಏನ್ರ ಇದು ಹುಚ್ಚಾಟ? ನೀವೇನ್ ನಂಗೆ ಸೆಕ್ಯೂರಿಟಿನಾ? ಸೆಕ್ಯೂರಿಟಿ ಅಲ್ಲಪ್ಪ, ಅದು ಗಾಡಿ ಬೋರ್ಡ್ಸ್. ಯಾವ ಗಾಡಿ ಬೋರ್ಡು? ಬಾಡಿ ಗಾರ್ಡ್. ಅದೇ. ಯಾಕೋ ನಿಮ್ದೆಲ್ಲ ಅತಿ ಆಯ್ತು ಕಣ್ರು. ಏನ್ರೋ ಇದು ಹುಡುಗಾಟ? ನಿಮ್ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರೋ ತರ ರಕ್ಷಣೆ ಕೊಟ್ಟಿದೀವಪ್ಪ. ಓಹೋ, ಇಷ್ಟು ದಿವಸ ನಿಮ್ ರಕ್ಷಣೆಯಲ್ಲೇ ನಾನು ಬೆಳೆದಿದ್ದು. ಏಯ್ ಮಾಧವ, ಇವ್ರದೇನೋ ಕಪಿಚೇಷ್ಟೆ, ಇವ್ರ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತೀಯ ಕಣೋ. ಅಪ್ಪ, ಅದು ಏಯ್, ಈ ಹುಚ್ಚಾಟ ನಿಲ್ಲಿಸದೇ ಇದ್ರೆ ಎಲ್ರಿಗೂ 4 ಬಾರಿಸ್ತೀನಿ. ಗಿರಿಜಾ,